ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಇವತ್ತು ಬೆಳಿಗ್ಗೆಯಿಂದ ನಾನು ನಿಮ್ಮ ಜೊತೆ ಚುಪ್, ನಾನು ಮಾತಾಡುವಾಗ ಯಾರು ಮಾತಾಡಲಿಕ್ಕಿಲ್ಲ. ಓಕೆ, ತುಂಬ ಸೆಕೆ ಅಲ್ವಾ ಇದಕ್ಕೆಲ್ಲ, ಅದಕ್ಕೆ ನಾವು ನೀರೆಲ್ಲ ಇಡೋದು. ಸ್ವಲ್ಪ ಅದರಲ್ಲಿ ಆಟ ಆಡ್ತಾ ಬೇಡದ್ದೆಲ್ಲ. ನಿಮಗೆ ಯಾರು ಏನು ಹೇಳಿಲ್ಲ. ಈಗ ಸ್ನಾನ ಕೂಡ ಮಾಡಲಿಕ್ಕೆ ಇವತ್ತು ಎಲ್ರಿಗೆ, ಅದಕ್ಕೆಲ್ಲ ಇಲ್ಲಿ ಕಟ್ಟಿದ್ದೀರಿ. ಅದು ನೆಕ್ಸ್ಟ್ ನಮ್ಮದು ಒಂದು ಡ್ಯಾನಿ ಇತ್ತಲ್ಲ, ಒಂದು ನಾಯಿ, ಅದು ಸತ್ತೋಯ್ತು. ಇವತ್ತಿಗೆ 2 ದಿನ ಆಯಿತು ಸತ್ತು ಹೋಗಿ. ಎಂತಾಗಿದ್ದು ಗೊತ್ತಿಲ್ಲ. 1 ವಾರ ಕಂಟಿನ್ಯೂಸ್ ಆಗಿ ನನ್ನ ಮಕ್ಕಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಡ್ರಿಪ್ ಹಾಕ್ಸಿದ್ವಿ, ಎಲ್ಲ ಮಾಡಿದ್ವಿ. ಡಾಕ್ಟ್ರು ಹೇಳಿದ್ರಂತೆ ಎಲ್ಲಾದರೂ ಪಾಯ್ಸನ್ ಏನಾದರೂ ತಿಂದಿತ್ತಾ ಏನು ಅಂತೇಳಿ. ನಾವು ಒಳಗಡೆ ಅಂತೂ ಏನಿಡಲ್ಲ ಪಾಯ್ಸನ್ನು ತಿನ್ನುವಂಥದ್ದು. ಮತ್ತು ಹೊರಗಡೆ ವಾಕಿಂಗಿಗೆ ಕೂಡ ಮಕ್ಕಳೇ ಕರ್ಕೊಂಡು ಬರ್ತಾರೆ. ಏನಾಯ್ತು ಅಂತ ಗೊತ್ತಿಲ್ಲ, ಎಲ್ಲಿ ಏನಾಯಿತು ಅಂತೇಳಿ ಬೇಜಾರಾಯಿತು ತುಂಬ. ಮಕ್ಕಳಾಗಿ ನಾವು ಸಾಕ್ತೀವಿ, ಆದರೆ ಅದು ಇದಾಗೋದು ತುಂಬ ಬೇಜಾರು. 2 ದಿನ ಆಗಿತ್ತು ಫುಲ್ಲು. 1 ದಿನ ಎಲ್ಲರೂ ಸ್ಯಾಡಲ್ಲೇ ಇದ್ದರು. ನೆಕ್ಸ್ಟ್ ದಿನ ಕೂಡ ನೆಕ್ಸ್ಟ್ ದಿನ ಕೂಡ ನಾನು ವಿಡಿಯೋ ಮಾಡಲಿಲ್ಲ, ಏನು ಕೂಡ ಮಾಡಲಿಲ್ಲ. ಯಾಕಂದರೆ ಅಷ್ಟೊಂದು ಬೇಜಾರಾಗಿತ್ತು ನಮಗೆ. ಮಕ್ಕಳ ಮುಖ ಅಂತ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಚಿಕ್ಕದಿಂದ ತಂದು ಇಷ್ಟು ದೊಡ್ಡದು ಮಾಡಿ ಆಮೇಲೆ ಅದು ಇದಾಗುವಾಗ ತುಂಬ ಬೇಜಾರಾಗಿತ್ತು. ಎಂತ ಮಾಡೋದು, ಮನುಷ್ಯರದ್ದೇ ಇವಾಗ ಹೇಳಲಿಕ್ಕಾಗಲ್ಲ ಅಂತೇನು, ಪ್ರಾಣಿಗಳದ್ದೇನು. ಆದರೂ ನಾವು ಎಷ್ಟು ಚೆನ್ನಾಗಿ ನೋಡ್ತೀವಿ, ಹಾಗೆ ತುಂಬ ಬೇಜಾರಾಯಿತು. ಓಕೆ, ಹಾಗೆ ಇವತ್ತು ಬೆಳಿಗ್ಗೆಯಿಂದ ನಾನು ನಿಮ್ಮ ಜೊತೆ ಇದ್ದೀನಿ. ಏನೆಲ್ಲ ಆಗುತ್ತೆ ನೋಡೋಣ. ಇವತ್ತು ಗೂಡು ಕ್ಲೀನಿಂಗ್ ಅದು ಇದೆಲ್ಲ ಈಗ ಗೂಡು ಕ್ಲೀನಿಂಗ್ ಎಲ್ಲ ಮಕ್ಕಳಿಗೆ ಮಾಡ್ತಾರೆ. ನೀರು ಎಲ್ಲ ಹಾಕ್ಲಿಕ್ಕೆ ಉಂಟು ಗಿಡಗಳಿಗೆಲ್ಲ. ಹಾಗೂ ಇದೆಲ್ಲ ಬೆಳಗಿನ ಕೆಲಸ, ಸ್ವಲ್ಪ ಕೆಲಸ ಸ್ಟಾರ್ಟ್ ಆಗೋದು. ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾರೆ, ನಾವೆಲ್ಲ ಸ್ವಲ್ಪ ಗಿಡಗಳಿಗೆ ನೀರು ಮಕ್ಕಳು ಹಾಕ್ತಾ ಇರ್ತಾರೆ. ಮತ್ತು ನಾಯಿ ಕರ್ಕೊಂಡು ಹೋಗೋದು, ಸ್ನಾನ ಮಾಡಿಸೋದು, ಗೂಡು ಕ್ಲೀನ್ ಮಾಡೋದು, ಈ ರೀತಿ ಬೆಳಗಿನ ಕೆಲಸ ನಡೀತಾನೆ ಇರುತ್ತೆ ನಮ್ಮ ಮನೆಯಲ್ಲಿ. ಒಂದು 10 ಗಂಟೆ ತನಕ ಈ ಕೆಲಸ ಆಗುತ್ತೆ. 10 ಗಂಟೆ ನಂತರ ಬ್ರೇಕ್ಫಾಸ್ಟ್ ಮಾಡೋದು, ಒಟ್ಟಿಗೆ ಕೂತ್ಕೊಂಡು. ನಾವು ಸ್ವಲ್ಪ ಲೇಟ್ ಬ್ರೇಕ್ಫಾಸ್ಟ್ ಆಗುವಾಗ ಬ್ರೇಕ್ಫಾಸ್ಟ್ ಮಾಡೋದು, ಟೀ ಕುಡಿಯೋದು, ಈ ರೀತಿ ಎಲ್ಲ ಸ್ಟಾರ್ಟ್ ಆಗುತ್ತೆ ನಮಗೆ. ಹಾಗೆ ನಾನು ಮೊನ್ನೆ ಇಲ್ಲಿ ಸೈಡಲ್ಲಿ ಗಿಡ ನೆಟ್ಟಿದ್ದೆ, ನೀವು ನೋಡಿದರೆ ಇಲ್ವಾ ಇಲ್ಲಿ ಗೊತ್ತಿಲ್ಲ. ನೋಡಿ ಇವಾಗ ಚೆನ್ನಾಗಿ ಬಂದಿದೆ. ಇದು ಯಾವುದ್ರದ್ದು ಗೊತ್ತುಂಟಾ? ಇದು ಎಂಥ ಹುಂಜದ್ದು ಇದು ಅಂತ ಹೇಳ್ತಾರೆ ನೋಡಿ. ಎಂಥದ್ದು ಹುಂಜದ್ದು, ಅದು ಸೈಡಲ್ಲಿ ಫೋಟೋ ಹಾಕ್ತೀನಿ ನಾನು ನೋಡಿ, ಅದರದ್ದು ಇದು. ಅದು ಎಲ್ಲ ಆಗುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬೋಗನ್ವಿಲ್ಲ, ಚೆನ್ನಾಗಿ ಬಂದಿದೆ. ಇಲ್ಲಿ ದೂರದಿಂದ ಡೂಪ್ಲಿಕೇಟ್ ಕಾಣ್ತದೆ ಅಲ್ಲ. ನಾನಿಲ್ಲಿ ಇದು ಫುಲ್ಲು ಬೋಗನ್ವಿಲ್ಲನೇ ಹಾಕೋಣ ಅಂತೇಳಿ ಎನಿಸಿದ್ದು. ಆದರೆ ನನ್ನ ಹತ್ರ ಇವಾಗ ಎಲ್ಲ ಚಿಕ್ಕದುಂಟು, ಅದು ಸ್ವಲ್ಪ ದೊಡ್ಡದಾಗಲಿ. ಇದು ಸ್ವಲ್ಪ ಟೈಮಿಗೆ ಮಾತ್ರ ಬರೋದು, ಹಾಗಾಗಿ ಇದು ಆಗುವಷ್ಟು ಆಗಲಿ ಇದು. ಮತ್ತು ಮಳೆಗಾಲಕ್ಕೆಲ್ಲ ಇದು ಆಗೋದಿಲ್ಲ ಸರಿಯಾಗಿ. ಆವಾಗ ಅಲ್ಲಿ ಬೋಗನ್ವಿಲ್ಲೆಲ್ಲ ಲೈನಲ್ಲಿ ಹಾಕ್ತೀನಿ ಅಂತೇಳಿ ಎನಿಸಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದು ಮತ್ತು ಸ್ವಲ್ಪ ಬಳ್ಳಿ ರೀತಿ ಹೋಗುವಂಥದ್ದಲ್ವಾ, ಸ್ವಲ್ಪ ಹೀಗೆ ಕಟ್ ಮಾಡಿ ಹೀಗೆ ಬುಸ್ಸಾಗಿ ಮಾಡ್ತಾರಲ್ಲ, ಹಾಗೆ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಸೈಡಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಆವಾಗ ಇದು. ಹಾಗೆ ಎಲ್ಲ ಐಡಿಯಾ ಉಂಟು, ಅದೆಲ್ಲ ಒಂದೊಂದೇ ಮಾಡೋದು. ಇದು ನಮ್ಮದು ನಾಯಿಗೂಡು ನೋಡಿರ್ಬೋದು. ಈ ರೀತಿ ಟೈಲ್ಸ್ ಎಲ್ಲ ಹಾಕಿ ಕ್ಲೀನ್ ಇರುತ್ತೆ. ಡೈಲಿ ತೊಳಿತೀವಿ, ಡೈಲಿ ಇದು ಮಾಡ್ತೀವಿ. ಟೈಲ್ಸ್ ಎಲ್ಲ ಹಾಕಿದ್ರಿಂದ ನೀಟಾಗಿರುತ್ತೆ, ತೊಳಿಲಿಕ್ಕೂ ಈಸಿ ಆಗುತ್ತೆ. ಹಾಗೆ ಇದೆಲ್ಲ ಈ ರೀತಿ ಉಂಟು. ಓಕೆ, ಇನ್ನು ಎಂತ ಉಂಟು, ಇದು ನಂದು ಹೌಸ್ ಟೂರ್ ಕೂಡ ಕೇಳ್ತಾಯಿದ್ರು, 4th ಪಾರ್ಟ್. ಅದು ಎಡಿಟ್ ಮಾಡಲಿಕ್ಕೆ ನಮಗೆ ಹೇಳಿದೆಲ್ಲ, ನಾಯಿದೆಲ್ಲ ಇದಾಯಿತು, ಆಮೇಲೆ ಎಡಿಟ್ ಮಾಡಲಿಕ್ಕೂ ನಮಗೆ ಆಗಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಹಾಗೆ ಅಲ್ಲೇ ಉಳಿಯಿತು. ಇವತ್ತು ಒಂದು ಇದಕ್ಕೆ ಕೂಡ ಹೋಗ್ಲಿಕ್ಕೆ ಉಂಟು. ಇಲ್ಲಿ ನಮ್ಮದು ಮೇಲೆ ಉಂಟು ನೋಡಿ ಸ್ಟ್ರೈನಲ್ಲಿ, ಅಲ್ಲಿ ಕೃಷಿ ಮೇಳ ಎಲ್ಲ ನಡೀತಾ ಉಂಟು. ಹಾಗೆ ಅಲ್ಲಿ ಕೂಡ ಒಂದು ವಿಸಿಟ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ. ನೋಡೋಣ, ಇದೆಲ್ಲ ಕೆಲಸ ಉಂಟು. ಇವತ್ತು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ತೀನಿ. ಇವತ್ತು ನಮಗೆ ಬೆಳಿಗ್ಗೆ ಇದು ದೋಸೆ ಮತ್ತು ಮಸಾಲೆ ದೋಸೆ ಮಾಡಬೇಕು ಅಂತ ಇದ್ದೀನಿ. ಇನ್ನು ಮಾಡಬೇಕು, ಮಕ್ಕಳು ಎದ್ದಲಿಲ್ಲ. ಬಾಜಿ ಮಾಡಿಟ್ಟೆ, ಹಾಗೆ ಬಟಾಟೆ ಬಾಜಿ, ಹಾಗೆ ಬಟಾಟೆ ಬಾಜಿ ಎಲ್ಲ ಮಾಡಿ ಆಯಿತು. ಇನ್ನು ದೋಸೆಗೆ ರೆಡಿ ಆಗಿದೆ. ದೋಸೆ ಮಾಡಿ ಅವರಿಗೆ ಬಿಸಿ ಬಿಸಿ, ಅದು ಅಂದರೆ ತಣ್ಣಗೆ ಆದರೆ ಒಳ್ಳೆಯದಾಗೋದಿಲ್ಲಲ್ಲ. ಮತ್ತು ಮಧ್ಯಾಹ್ನಕ್ಕೆ ಇದು ನಮ್ಮ ಗಿಡದಲ್ಲಿ ಅರಿವೆ ಸೊಪ್ಪು ಆಗಿದೆ, ಹಾಗೆ ಕೊಯ್ಬೇಕು. ಕೊಯ್ದು ಮತ್ತು ಅರಿವೆ ಸೊಪ್ಪು ಮಾಡೋಣ. ಅರಿವೆ ಸೊಪ್ಪು ಕೊಯ್ತೇನೆ. ಒಂದಾಯಿತು.
ಇಲ್ಲಿ ಇರೋದು ಅದು ಹಾಂ ಇದು ದೊಡ್ಡದಾದ ಗಿಡದಲ್ಲಿ ಹೂವಿನ ಗಿಡದ ಮಧ್ಯದಲ್ಲಿ ಒಂದೊಂದು ಸೊಪ್ಪು ಹಾಕಿ. ಕಾಫಿ ನೋಡಿ ಗರ್ಗ ಬಿಟ್ಟಿದೆ, ಮತ್ತು ಇದು ತಾವರೆ ಬಿಟ್ಟಿದೆ ಹೇಳಿ. ಇದು ಇದರದ್ದು ಸೌತೆದ್ದು ಗಿಡ ಸಣ್ಣ ಸಣ್ಣ ಇದು ಮಿಡಿ ಬಿಟ್ಟಿದೆ. ಬಾಜಿ ಓಕೆ, ಈಗ ನಮ್ಮದು ಬ್ರೇಕ್ಫಾಸ್ಟ್ ಮಕ್ಕಳದೆಲ್ಲ ಆಯಿತು. ನಂದು ಮತ್ತು ಇವರದ್ದು ಬಾಕಿ ಉಳಿದಿತ್ತು. ಹಾಗೆ ಮಸಾಲೆ ದೋಸೆ ಹಾಗೂ ಬಾಜಿ ತೋರಿಸಿದ್ದಾನಲ್ಲ ರಾಯ್, ಒಂದು ಸ್ಪೆಷಲ್ ಇವತ್ತು. ಒಳ್ಳಾಗಿತ್ತಲ್ಲ. ಮಸಾಲೆ ದೋಸೆ ಒಬ್ಬರಿಬ್ಬರು ಇದ್ರೆ ಮಾಡೋದು ಓಕೆ. ಇಷ್ಟು ಜನ ಮನೆಯಲ್ಲಿರುವಾಗ ಮಸಾಲೆ ದೋಸೆ ಮಾಡಲಿಕ್ಕೆ ಹೋದರೆ ಉಂಟಲ್ಲ, ಅಲ್ಲೇ ಬಾಕಿ ಆಗಬೇಕು ನಾವು. ತುಂಬ ಲೇಟ್ ಆಗುತ್ತೆ ಒಂದು ದೋಸೆ ಫ್ರೈ ಆಗುವಾಗ. ಓಕೆ, ನೀನು ಅಡುಗೆ ಮಾಡಲಿಕ್ಕೆ ಅಮ್ಮ ಇದರದ್ದು ಯಾವುದು ಸೊಪ್ಪಿನ ಬಾಜಿ ಮಾಡ್ತಾರೆ, ನಾನು ದಾಲ್ ಮಾಡ್ತೀನಿ. ಹಾಗೂ ನಿನ್ನೆ ಬೂತಾಯಿ ತಂದಿದ್ದು ಉಂಟು, ಅದನ್ನು ಮಸಾಲೆ ಹಾಕಿ ಫ್ರೈ ಮಾಡೋದು ಆಯಿತು. ಇವತ್ತು ಮಧ್ಯಾಹ್ನದ ಮುಗೀತು. ಇದು ಅರಿವೆ ಸೊಪ್ಪು ಪಲ್ಯ ಮಾಡೋದು, ಮತ್ತು ಬೇಳೆ, ಮತ್ತು ಇದು ಮೀನು ಬೂತಾಯಿ ಫ್ರೈ. ಒಬ್ಬ ಇವತ್ತು ಮಧ್ಯಾಹ್ನಕ್ಕೆ ಅಷ್ಟು, ಮತ್ತು ಸಂಜೆಗೆ ಬೇರೆ ಉಂಟು. ಅದು ಮಧ್ಯಾಹ್ನಕ್ಕೆ ಮಾತ್ರವ? ಅಯ್ಯೋ, ಇವತ್ತೆಂತ ಆಗಿದೆ ನಿಮ್ಗೆ? ಇಲ್ಲಾದ್ರೆ ಅದು ಒಂದು ಮೀನು ಕಡಿ ಮಾಡ್ತಾರೆ, ಅದು ಸಂಜೆಗೆ ಮಧ್ಯಾಹ್ನಕ್ಕೆ ನಾಳೆಗೆಲ್ಲ ಇರ್ತದೆ. ಇವತ್ತು ಮಧ್ಯಾಹ್ನಕ್ಕೆ ಸಪ್ರೇಟ್, ಸಂಜೆಗೆ ಸಪ್ರೇಟ್. ಮಧ್ಯಾಹ್ನಕ್ಕೆ ನೆಂಟರು ಬರ್ತಾರೆ. ಓ ಈಗ ಬೇಳೆ ಸಾರು ಹಾಗೂ ಮಸಾಲ ಹಾಕಿ ಇತ್ತು ಮೀನಿಗೆ. ಮಧ್ಯಾಹ್ನಕ್ಕೆ ಎಲ್ಲ ಹಾಕಿದ್ದೀನಿ ನಾನು ಚಾಪರಲ್ಲಿ ಹಾಕಿ ಒಮ್ಮೆಲೆ ಬೇಳೆ ಹಾಕಿ ತೊಳೆದು ಉಪ್ಪು ಹಾಕಿಟ್ರೆ ಹಾಗೆ ಸ್ವಲ್ಪ ಹಳದಿ ಹಾಕೋಣ. ಬೇಳೆ ಸಾರಿಗೆ ಮತ್ತೆ ಹಳದಿ ಹಾಕ್ಲಿಕ್ಕೆ ಹಂಗ ನಿಮಗೆ ಎಂತ ಗೊತ್ತು? ನಮ್ಮನೆಗೆ ಗೊತ್ತಿಲ್ಲ ಅಲ್ಲ. ಓಕೆ, ಇವಾಗ ಊಟ ಆದದೆಲ್ಲ ಆಯಿತು. ಇವಾಗ ಹೋಗ್ಲಿಕ್ಕೆ ಉಂಟಿದ್ದಕ್ಕೆ ಒಂದು 4 ಗಂಟೆ ನಂತರನೇ ಹೋಗೋಣ ಅಂತೇಳಿ. ತುಂಬ ಸೆಕೆ ಅಲ್ವಾ, ಸ್ವಲ್ಪ ಸಂಜೆ ಹೊತ್ತು ಹೋದರೆ ಅಷ್ಟು ನಮಗೆ ಸೆಕೆ ಫೀಲ್ ಆಗೋದಿಲ್ಲ. ಹಾಗೆ 4 ಗಂಟೆ ನಂತರ ಹೋಗೋದಂತೇಳಿ ಎನಿಸಿದ್ವಿ. ಈಗ ಆಲ್ಮೋಸ್ಟ್ ಆಯಿತು 4 ಗಂಟೆ, ಇನ್ನು ಹೊರಟು ಹೋಗೋದು. ಅಲ್ಲಿ ಸಿಗ್ತೀನಿ ನಿಮಗೆ. ನಾವು ಇವಾಗ ಮುಡಿಪು ಇದ್ದೀವಿ, ನಮ್ಮ ಮನೆ ಹತ್ರನೇ ಇದೆ. ಸ್ಟ್ರೈನ್ ಉಂಟು ನೋಡಿ ಅಲ್ಲಿ. ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಕೃಷಿ ಮೇಳ. ಹಾಗೆ ಬಂದಿದ್ದೀವಿ. ಇನ್ನೆಷ್ಟು ದಿನ ಇರುತ್ತೆ? ನಾಳೆ ಲಾಸ್ಟ್. ನಾಳೆ ಲಾಸ್ಟ್. ನಾನು ಇದು ವಿಡಿಯೋ ಹಾಕುವಾಗ ಕೃಷಿ ಮೇಳ ಮುಗಿದು ಹೌದು, ಚೆನ್ನಾಗಿದೆ, ಎಲ್ಲ ಉಂಟು. ಅದೇ ಒಂದೊಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇವರು ತೆಗೆದು ಕೊಡುದಂತೆ ಅಮ್ಮನಿಗೆ, ಅವ್ರು ಹೇಳ್ತಿದ್ದಾರೆ.
ಹಾಲಿಂದು ಗಿಣ್ಣು ಬೆಲ್ಲ ಹಾಕಿದಾರಂತೆ, ಚೆನ್ನಾಗಿದೆ. ಒಳ್ಳೆದಿದೆ, ಗೋಲ್ಡಾಗಿ. ಓಕೆ, ಇಲ್ಲಿ ಇವಾಗ ನಾವು ಕುಲ್ಫಿ ತಿನ್ನೋದು. ಇದೆಂತ ಮಡ್ಕವ? ಮಡ್ಕ ಕುಲ್ಫಿ, ಮಡ್ಕ. ಇದು ನೋಡಿ ಬ್ಲ್ಯಾಕ್ ಕರೆಂಟ್. ನಿಂದು ಯಾವುದಾ? ನಂದು ಬ್ಲ್ಯಾಕ್ ಕರೆಂಟ್. ಬಾ ಫೈಟ್ ಮಾಡುವ. ಕೃಷ್ಣ ಜ್ಞಾನ ಮಂದಿರದಲ್ಲಿ ಇದ್ದೀವಿ ಇವಾಗ. ನೋಡ್ಬೋದು, ಇಲ್ಲಿ ಚೆನ್ನಾಗಿದೆ ಇದು. ಇಲ್ಲಿ ಅಂದರೆ ಈಗ ಬಂದವರಿಗೆ ನಿಲ್ಲಕ್ಕೆ ರೂಮು ಅದು ಇದೆಲ್ಲ ಫೆಸಿಲಿಟಿ ಇದೆ. ಹಾಗೆ ನಾವು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಹಾಗೂ ವ್ಯೂ ಪಾಯಿಂಟ್ ಅದೆಲ್ಲ ಉಂಟು ಇಲ್ಲಿ ನೋಡಲಿಕ್ಕೆ. ಗಾಳಿ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮಲ್ಲಿ ಗಾಳಿ ಸೂಪರ್ ಇರುತ್ತೆ. ಎಲ್ಲ ಗಿಡ ನೋಡಿ ಚೆನ್ನಾಗಿದೆ. ಮಾವಿನ ಹಣ್ಣಿಂದೆಲ್ಲ ಗಿಡ. ಹಾಂ, ನಾವಿವಾಗ ಮ್ಯೂಸಿಯಂ ಒಳಗಡೆ ಇದ್ದೀವಿ, ಕೃಷ್ಣ ಮಂದಿರದಲ್ಲಿ. ಇಲ್ಲಿ ಇಷ್ಟು ಕಲೆಕ್ಷನ್ ಉಂಟು, ನನಗೆ ಗೊತ್ತಿರಲಿಲ್ಲ. ಎಂತ ನೋಡಬೇಕು, ನಿಮಗೆ ಎಲ್ಲ ಉಂಟು. ಎಷ್ಟು ಉಂಟಂತ ಇಲ್ಲ ಕಲೆಕ್ಷನ್. ಒಮ್ಮೆ ನೋಡಬೇಕು ಬಂದು. ಒಂದೇ ಮರದಲ್ಲಿ ಮಾಡಿದ ಅಕ್ಕಿ ಬಿಟ್ಟಿಗೆ. ಗುಟ್ಟುನೆತೆ ಲೋ ಗುಟ್ಟು ಎಷ್ಟು ಪುಟ್ಟನ ಪ್ರಿಯಾ. ಇದು ಮೊದಲು ಟೈಮ್ ನೋಡೋದು ಅಂತ ಇದರಲ್ಲಿ. ಈಗ ನೋಡಿ 10 ಗಂಟೆ 10:15 11 ಗಂಟೆ 11:15 ಹೀಗೆ ಹೀಗೆ ಎಂತೆಲ್ಲ ಮಾಡಿದ್ರಲ್ಲ ನೋಡಿ. ಓ ಕೆರೋಸಿನ್ ಗಂಟೆ ಹೋಳಿಗೆ 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 ಹೇಳು ಹೇಳು ಹೋಳಿಗೆ ಹೇಳು ಹೋಳಿಗೆ ಹೋಳಿಗೆ 10 ರೂಪಾಯಿ 10 ರೂಪಾಯಿ ಹೇಳು 10 ರೂಪಾಯಿ ಹೇಳ. ಬೇಡ ಹೋಗು. ಹೇಗೆ ಉಂಟಮ್ಮ? ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಹಾಂ, ಹಲಸಿನ ಹುಳು. ಇದೆಂತ? ಹಲಸಿನದು ಮುಳುಕು ಹೇಳ್ತಾರೆ. ಹಲಸಿನ ಮುಳುಕು. ಮುಳುಗು ಗರಿಯೋ. ಓಕೆ, ಇವಾಗ ಉಡುಪಿ ಇದಕ್ಕೆ ಹೋಗಿ ಬಂದ್ವಿ. ಸ್ವಲ್ಪ ಒಂದು ರೌಂಡ್ ತಿರುಗಿ. ಎಂಥ ಸೆಕೆ ಮಾತ್ರ. ಕೂತ್ಕೊಳ್ಳಿ. ಸೆಕೆಯಲ್ಲಿ ಈಗ ಕೂಲ್ ಜ್ಯೂಸ್ ಸಿಕ್ತು ಮನೆಗೆ ಬಂದ. ಇಷ್ಟು ಕೂಲ್ ಇದ್ರು ಸಾಕಾಗೋದಿಲ್ಲ ಇದು. ಒಳ್ಳೆ ಆಗ್ತದಲ್ಲ ಇದು ಕುಡಿಲಿಕ್ಕೆ. ಚೆನ್ನಾಗಿ ನಿಂಬೆ ಜ್ಯೂಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೆಕ್ಸ್ಟ್ ಡೇ. ನಿನ್ನೆ ಅಲ್ಲಿಂದ ಬಂದೆ, ಸುಸ್ತಾಗಿತ್ತು. ಆಮೇಲೆ ತಲೆನೋವು ಯಾರಿಗೆ ಬೇಕು ಆ ಸೆಕೆಗೆ. ಆಮೇಲೆ ಅಲ್ಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಲಗಿತ್ತು. ಇವತ್ತು ಬೆಳಿಗ್ಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತಾ ಇದ್ದೀನಿ ನಾನು. ಎಂಥ ಸೆಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಮಂಗಳೂರಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಈ ಜಾಗದಲ್ಲಿ ಸ್ವಲ್ಪ ನಮಗೆ ಪರವಾಗಿಲ್ಲ ಅಂತ ಆಗುತ್ತೆ ನನಗೆ ಕೆಲವೊಮ್ಮೆ. ಯಾಕಂದರೆ ಬೇರೆ ಕಡೆ ಹೋಗುವಾಗ ಇನ್ನೂ ಕೂಡ ನಮಗೆ ಸೆಕೆ ತುಂಬ ಜಾಸ್ತಿ ಆಗುತ್ತೆ. ಹಾಗೆ ಇವಾಗ ಇವತ್ತಿನ ಬೆಳಿಗ್ಗೆ
ಎದ್ದಿದ್ದೀವಿ, ಎದ್ದು ಒಂದೊಂದು ಕೆಲಸ ಆಗ್ತಾ ಉಂಟು. ಇವತ್ತು ಸಂಜೆ ಕೂಡ ಒಂದು ಕಡೆ ಹೋಗ್ಲಿಕ್ಕೆ ಉಂಟು. ಅದು ಒಂದು ಫಿಲ್ಮ್ ರಿಲೀಸ್ ಆಗ್ತಾ ಉಂಟು, ನಮ್ಮ ಕೊಂಕಣಿ ಫಿಲ್ಮ್, ಅದು ವಾಗಾನ್ಸು ಕೇಳು ಅಂತ ಹೇಳಿ. ಹಾಗೆ ನನಗೆ ಕೂಡ ಇನ್ವೈಟ್ ಮಾಡಿದ್ದಾರೆ ಗೆಸ್ಟ್ ಆಗಿ. ಹಾಗೆ ಹೋಗ್ಲಿಕ್ಕುಂಟು, ಪ್ರೀಮಿಯರ್ ಶೋ. ನೋಡೋಣ ಯಾವ ರೀತಿ ಇದೆ ಫಿಲ್ಮ್ ಎಲ್ಲವನ್ನು ಕೂಡ. ಹಾಗೂ ಹೊರಡುವಾಗ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಮನೆದು ವಿಡಿಯೋ ಹಾಕುವಾಗ ಎಲ್ಲರೂ ಕೇಳ್ತಾ ಇದ್ರು, ಮನೆ ನೀವು ಮೇನ್ ಮನೆಯದ್ದಲ್ಲ, ಮನೆ ನೀವು ಕ್ಲೀನ್ ಮಾಡ್ತೀರಿ ಹೇಗೆ ಅಂತ ಹೇಳಿ. ನನ್ನನ್ನು ಬ್ಲಾಗ್ ಫಾಲೋ ಮಾಡೋರಿಗೆ ಗೊತ್ತುಂಟು, ನಾವೆಲ್ಲರೂ ಸೇರಿ ಕ್ಲೀನ್ ಮಾಡ್ತೀವಿ ಹಾಗೀಗೆ ಅಂತ ಹೇಳಿ. ಆದರೆ ನಿಮ್ಗೆ ಗೊತ್ತುಂಟು, ಇಷ್ಟು ದೊಡ್ಡ ಮನೆ, ಕೆಲಸದವರು ಯಾರೂ ಇಲ್ಲದೆ ನಾವು ಕ್ಲೀನ್ ಮಾಡೋದು ತುಂಬ ಕಷ್ಟ. ಅದರದ್ದು ಸಪ್ರೇಟ್ ನಾನು ವಿಡಿಯೋ ಯಾವಾಗಲಾದರೂ ಮಾಡ್ತೀನಿ. ನಾನು ಬೆಳಿಗ್ಗೆಯಿಂದ ಯಾವ ರೀತಿ ನಾವು ಮನೆ ಮೇಂಟೈನ್ ಮಾಡ್ತೀವಿ, ಯಾವ ರೀತಿ ಕ್ಲೀನ್ ಮಾಡಿ ಇಡ್ತೀವಿ, ಹೇಗೆ ಈ ಮನೆ ಎಷ್ಟು ಕ್ಲೀನಾಗಿರುತ್ತೆ ಎಲ್ಲವನ್ನು ನಾನು ಒಂದಿನ ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಹಾಗೆ ಕೆಲವು ಕ್ವಶನ್ ಇರುತ್ತೆ, ಅದನ್ನು ನಾನು ನೋಡ್ಕೊಂಡು ಒಂದೊಂದು ವಿಡಿಯೋ ಮಾಡೋದು ಅಂತ ಹೇಳಿ ಎನಿಸಿದ್ದೀನಿ. ಮತ್ತು ಕೆಲವರು ಫ್ರಿಡ್ಜ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರು, ಯಾವುದು ಫ್ರಿಡ್ಜ್, ಹೇಗೆ ಅರೇಂಜ್ ಮಾಡ್ತೀರಾ ಎಲ್ಲವನ್ನು ತೋರಿಸಿ ಹಾಕಿ. ಪ್ರತಿಯೊಂದನ್ನು ಮಾಡ್ತೀನಿ ಒಂದೊಂದಾಗಿ. ಹಾಗೆ ಇವಾಗ ಬೆಳಿಗ್ಗೆ ಎದ್ದು ಮೊದಲು ಏನು ಮಾಡೋದು, ಗ್ಯಾಸ್ ಅಂದರೆ ಕೆಲವೊಮ್ಮೆ ಏನು ಗೊತ್ತುಂಟಾ, ನಾವು ಹೆಚ್ಚಾಗಿ ಡೈಲಿ ಕ್ಲೀನ್ ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೈಟ್ ಕಬಾಬು ಅದು ಇದೆಲ್ಲ ಮಾಡ್ತೀವಲ್ವ, ಅದು ಮೇಲಿನ ಮೇಲೆ ಒರೆಸಿ ಹಾಗೆಲ್ಲ ಮಾಡಿ ಇಡ್ತೀವಿ. ಅದರದ್ದೆಲ್ಲ ಹೆಚ್ಚಾಗಿ ಆಯಿಲು ಅದು ಇದೆಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ ಎಲ್ಲದಕ್ಕೂ. ಹಾಗೆ ನಾವೇನು ಮಾಡ್ತೀವಿ, ಮೇಲಿನ ಮೇಲೆ ಎಲ್ಲ ಕ್ಲೀನ್ ಮಾಡಿ ರಾತ್ರಿ ಸ್ವಲ್ಪ ಅರ್ಜೆಂಟ್ ಮಾಡಿ ಮಲಗ್ತೀವಿ. ಬೆಳಿಗ್ಗೆ ಎದ್ದು ಅದನ್ನು ನಾನು ತಕ್ಷಣ ತೆಗೆದು ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಅದನ್ನು ಹಾಗೆ ಇಡೋದಿಲ್ಲ, ಡೀಪ್ ಕ್ಲೀನ್ ಮಾಡಿನೇ ನೆಕ್ಸ್ಟ್ ನಾನು ಬೇರೆ ಏನಾದರೂ ಇದರಲ್ಲಿ ಯೂಸ್ ಮಾಡಲಿಕ್ಕಿದ್ರೆ ಯೂಸ್ ಮಾಡೋದು. ಹೀಗೆ ತಕ್ಷಣವೇ ನಾವು ಕೆಲಸ ಮಾಡಿದರೆ ಮನೆ ಕ್ಲೀನಾಗಿರುತ್ತೆ. ನಾಳೆ ಮಾಡ್ತೀನಿ ಅಂತ ಸ್ವಲ್ಪ ಆಲಸ್ಯ ಆಗುವಾಗ ಏನಾಗುತ್ತೆ, 1, 2, 3 ಅಂತೇಳಿ ಕೆಲಸ ಜಾಸ್ತಿನೇ ಆಗೋದು ನಮಗೆ. ಅದಕ್ಕೆ ಆವಾಗ ಮಾಡಿಬಿಟ್ರೆ ಒಳ್ಳೆಯದು ಅಂತ ಹೇಳಿ. ಓಕೆ, ಇವಾಗ ನಾವು ಹೊರಡ್ತಾ ಇದ್ದೀವಿ ಒಂದು ಕಡೆ. ಎಲ್ಲಿಗೆ ಗೊತ್ತುಂಟ, ನಾನೀಗ ಚೀಫ್ ಗೆಸ್ಟ್ ಆಗಿ ಒಂದು ಕಡೆ ಕರೆದಿದ್ದಾರೆ ನನಗೆ. ಅದು ಕೂಡ ಒಂದು ಫಿಲ್ಮ್ನ ಪ್ರೀಮಿಯಂ ಶೋ ಇವತ್ತು. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಭಾರತ್ ಮಾಲಲ್ಲಿ ವಾಗಾನ್ಸು ಕೇಳು ಅಂತ ಹೇಳಿ. ಹಾಗೂ ನೋಡಬೇಕು ಹೋಗಿ ಯಾವ ರೀತಿ ಇದೆ ಫಿಲ್ಮು ಏನಂತ ಹೇಳಿ. ಟೀಸರ್ ಇದೆಲ್ಲ ನಾನು ನೋಡಿದ್ದೆ, ಅದರಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಜಾತಿ ಧರ್ಮದ ಬಗ್ಗೆ ಹಾಗೂ 3 ಇದರಲ್ಲಿ ಕೂಡ, ಅಂದರೆ ತುಳು, ಕನ್ನಡ ಹಾಗೂ ಕೊಂಕಣಿ 3ರಲ್ಲಿ ಕೂಡ ಈ ಫಿಲ್ಮ್ ಉಂಟು. ಹಾಗೆ ಅಲ್ಲಿ ಹೋಗಿ ಈಗ ನೋಡಬೇಕು ಯಾವ ರೀತಿ ಇದೆ ಅಂತ ಹೇಳಿ. ಹಾಗೂ ಇವಾಗ ಅದಕ್ಕೆ ನಾನು ಹೊರಡ್ತಾ ಇದ್ದೀನಿ. ಮೇಕಪ್ ಆಲ್ರೆಡಿ ಆಯಿತು, ಕರೆಂಟ್ ಕೂಡ ಇರಲಿಲ್ಲ, ಇವಾಗ ಜಸ್ಟ್ ಬಂತು ಅಷ್ಟೇ. ನಾನು ಎನಿಸಿದೀಗ ಏನು ಮಾಡಲಿ ನಾನು ಅಂತ ಹೇಳಿ. ಅದು ಯಾವಾಗಲೂ ಹಾಗೆ ಆಗೋದು ಕೆಲವೊಮ್ಮೆ. ಮತ್ತು ಬಂತು, ಇವಾಗ ಹೊರಡ್ತಾ ಇದ್ದೀವಿ. ಹಾಗೂ ನಾನು ಚೂಡಿದಾರ ಹಾಕ್ತೇನೆ ಇವತ್ತು. ಸಾರಿ ಹಾಕೋಣ ಅಂತೇಳಿ ಎನಿಸಿದೆ. ಮತ್ತದು ಈ ಸೆಕೆಗೆ ಆ ಸಾರಿ ಎಲ್ಲ ಇಟ್ಕೊಂಡು ಯಾರದು ಸರ್ಕಸ್ ಮಾಡ್ತಾರೆ ಅಂಥೇಳಿ ಚೂಡಿದಾರನ್ನೇ ಬೆಸ್ಟ್. ಅದಕ್ಕೆ ಸಲ್ವಾರ್ ಕುರ್ತಾ ಹಾಗೆ ಸಲ್ವಾರೇ ಹಾಕ್ತಾಯಿದ್ದೀನಿ. ಈ ಬಳೆ ಸಿಂಪಲ್ ಬಳೆ ಒಂದು ಹಾಕಿದ್ದೀನಿ. ಹಾಗೂ ನೋಡಬೇಕು, ಕಿವಿದ್ದೆಲ್ಲ ಡ್ರೆಸ್ ಹಾಕಿದ ಮೇಲೇ ಮ್ಯಾಚ್ ಮಾಡೋದು. ಹಾಗೆ ಡ್ರೆಸ್ ಹಾಕ್ತೀನಿ ಇವಾಗ. ಓಕೆ, ಇದನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಸ್ಟಿಚಿಂಗ್ಗೆ ಕೊಟ್ಟಿದ್ದೆ, ಆದರೂ ಸ್ವಲ್ಪ ಲೂಸ್ ಆಗ್ತಾ ಉಂಟು. ಸ್ವಲ್ಪ ತೆಳ್ಳಗಾಗಿದ್ದೇನಲ್ವ, ಹಾಗಾಗಿ. ಹಾಗೂ ಇದಕ್ಕೆ ದುಪ್ಪಟ್ಟ ಇದು, ಮತ್ತು ಫುಲ್ಲು ತೋರಿಸ್ತೀನಿ ನಿಮಗೆ. ಓಕೆ, ಈ ಚೈನನ್ನು ಇವಾಗ ಹಾಕಿದ್ದೀನಿ ನಾನು. ಇದು ಹಾಕುದಾ ಬೇರೆ ಹಾಕುದಾ ನೋಡ್ತಾ ಇದ್ದೀನಿ. ಸಿಂಪಲ್ ಸಾಕು ಅಂತ ಹೇಳಿ ಅಷ್ಟೇ. ಚೆಂದ ಕಾಣುತ್ತೆ. ಓಕೆ, ಇದು ಇವಾಗ ನಂದು ಫೈನಲ್ ಲುಕ್ ನೋಡಿ. ಇಬ್ಬರು ಮ್ಯಾಚಿಂಗ್. ನೀವೆಲ್ಲಿ ಹೊರಟಿದ್ದು? ಓಕೆ, ಈಗ ಹೋಗೋಣ. ಆಲ್ಮೋಸ್ಟ್ ಲೇಟ್ ಆಗಿದೆ, ಮತ್ತೆ ಸಿಗ್ತೀನಿ. ಓಕೆ, ಇವಾಗ ಹೊರಟ್ವಿ ನಾವೆಲ್ಲರೂ. ಲಿವಿ ಹಾಗೂ ಪಜ್ಜು ಇಬ್ಬರು ಬರಲಿಲ್ಲ, ಅವರಿಬ್ಬರು ಮಿಸ್ಸಿಂಗ್. ಮತ್ತು ಉಳಿದವ್ರು ನಾವೆಲ್ಲ ಹೋಗ್ತಾ ಇದ್ದೀವಿ. ಲಿವಿಗೆ ಕೆಲಸ ಉಂಟಂತೆ, ಪಜ್ಜು ಕೂಡ ಒಂದು ಕೆಲವು ಕೆಲಸ ಉಂಟಂತೆ, ಹಾಗೆ ಅವರು ಬರಲಿಲ್ಲ. ಮತ್ತು ಕ್ಲಾರು ಬರ್ತಾ ಇದ್ದಾನೆ. ಕ್ಲಾರು ನಮಗೆ ಅಲ್ಲಿ ಸಿಗ್ತಾನೆ, ಅವ್ನು ಡೈರೆಕ್ಟ್ ಅವನ ಕಾಲೇಜಿಂದನೇ ಬರ್ತಾನೆ. ಹಾಗೆ ಇಷ್ಟು ಜನ ನಾವು ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಹೇಗುಂಟು ಏನುಂಟು ಎಲ್ಲವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ.
तसा पूण जाल्यारय हे पितर ची तयारी आरंभ जाल्या दवरतावणो सकट संतीनी दवरतावल्या तिका आमी जोरान तालयेचो आवाज दिवन कार्याक स्वागत मागचो पितर थिएटरान घालून टिकेट कलेक्शनाचेर फाटी येयल्यार कधी जावन गल्लो दुडू प्रोड्युसराक फाटी मेळचे बारीक आसता मनीस प्रिया मोनिका आणि विजय डिक्सन कार्मिचे विजय डिक्सन आणि प्रिया संगत मुखारचे तशेंच नॉर्बर्ट अरविंद आणि मनीस सीमा फर्नांडीस तुम्ही संगत मुखार आसून दिवो पेटोवच्या विनंती वागान सो केळं हें फिल्म बरें हिट जावन दी आनी अशींच फिल्मां मुखार येवन दी आनी बरें रेस्पॉन्स पुरो मेळोवन दी जाणां हांव न्हू सो बेस्ट ऑफ लक टीमाक थँक्यू शॉर्ट अँड स्वीट जावन सोबीत उतरांनी ह्या सगळ्या टिमाक ह्या सगळ्या पंगडाक ऑल द बेस्ट म्हणून सांगिल्ल्या बरें मागल्या मनेस्तने प्रिया मोनिका तुमकां आमी आभार मानता तुमच्या मुखल्या सगळ्या योजनाक आमी सर्व जैत मागता परत जोरान तालयेचो आवाज ताका आमी दिवचो हे फिल्म हांगासर प्रीमियर म्हणले ह्या सुवाळ्यार प्रत्येक जावन वागाचो खेळ फिल्माक हांव बरें मागता ಓಕೆ ಫೈನಲಿ ಟಿಕೆಟ್ ನಮ್ಮ ಕೈಯಲ್ಲಿದೆ ಇವಾಗ ನಾವು ಶೋ ನೋಡಲಿಕ್ಕೆ ಹೋಗ್ತೀವಿ 1ನಲ್ಲಿ ನಡೀತಾ ಉಂಟು 7:30ಗೆಲ್ಲ ಇವಾಗ 7:15 ಆಯಿತು ಹಾಗೆ ಫುಲ್ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಎಂಜಾಯ್ ಮಾಡ್ತೀವಿ ಹಾಗೂ ನೀವು ಕೂಡ ಸಪೋರ್ಟ್ ಮಾಡಿ ನಮ್ಮ ಊರಿನ ಫಿಲ್ಮ್ ತುಂಬ ಚೆನ್ನಾಗಿದೆ ಅಂತೆ ನೋಡಿ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಓಕೆ ಇವಾಗ ನಾವೆಲ್ಲರೂ ಕುತ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ नाम के आगे राजा लगा मस्त लेट ಓ ಅಂದ ಮಗ सरी ओके सर्व तुमका देव बरें करूं म्हणटा स्पेशल थँक्स आमची गोडी बापा तशेंच आमची गेस्ट जावन आयल्या प्रिया मॅम तशेंच आमचो MCA आसा सगळे कोणाचें नांव काडलें आसा सगळे देव बरें करूं म्हणटा मोगाचे न्हू भायर आमचे मिडिया आसा तुमचे बरे रिव्ह्यूज देव बरें करूं चला ಮೂವಿ ತುಂಬ ಚೆನ್ನಾಗಿತ್ತು ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಹಾಗೂ ಸ್ಟೋರಿ ತುಂಬ ಚೆನ್ನಾಗಿತ್ತು ಮಿಸ್ ಮಾಡದೆ ಎಲ್ಲರೂ ಬಂದು ಒಮ್ಮೆ ನೋಡಿ ಫಿಲ್ಮ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯू कशें भोगलें तुमचे मूवी पळोवन मूवी मस्त बरी आसली आनी स्टोरी मस्त बरी आहली सगळ्यांनी बरें एक्टिंग केला सो बेस्ट कॉमेडी आसा हय पुराय आसा सस्पेन्स आसा सो सगळ्यांनी मिस करनासतना पळया एक पटी मूवी बरो आसा वागान सो केळ म्हणून बेस्ट ऑफ लक थँक यू ಚೆನ್ನಾಗಿದೆ ತುಂಬ ಒಳ್ಳೆದಾಗಿದೆ ಮಾಡ್ತಾ ಇರಿ ಹೀಗೇನೆ मस्त अड्डे ಆಗ್ತದೆ बरें जाला मस्त कर्निस रावया अशें हिट जावन दी मूवी थँक यू हाय ಪುಳಿಲೆಗೆ ಓ ಓಕೆ ಕ್ಲಾರೋ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದಾನೆ ಬಾಯ್ ಕ್ಲಾರೋ ಥ್ಯಾಂಕ್ ಯು ನಿಮ್ಮ ಎದೆ ಮೇಲೆ ಹಾಕ್ಬೇಕಾ लवरे आणि गुलाब मम्मी कद्दी कोणा चढवांग नाही ಬಂದಾಯಿತು ಊಟ ಎಲ್ಲ ಮಾಡಿ ಆಯಿತು ಇನ್ನು ಮಲಗಲಿಕ್ಕೆ ಹೋಗೋದು ಸಾಕಾಯಿತು ಫುಲ್ಲು ಟಯರ್ಡ್ ಇವತ್ತಿನ ಡೇ ಇನ್ನು
ಇದು ಎಂತ ಗೊತ್ತುಂಟ, ಮಲಗಿ ಇನ್ನು ನಾಳೆ ನೋಡಬೇಕು, ನಾಳೆದು ಕೆಲಸ ಏನೆಲ್ಲ ಬಾಕಿ ಉಂಟಂತೇಳಿ. ಹಾಗಾಗಿ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗ್ತೀನಿ ಒಳ್ಳೆ ವ್ಲಾಗ್ ಒಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.